ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ನಾನು ಇವತ್ತು ಪನ್ನೀರಿಂದ ಒಂದು ಗ್ರೇವಿನ ಮಾಡ್ತಾಯಿದ್ದೀನಿ. ಅದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪನ್ನೀರನ್ನ ನಾನು ಇಲ್ಲಿ ಎಣ್ಣೆ, 1 ಸ್ಪೂನು ಎಣ್ಣೆ, ಹಾಗೆ 1 ಸ್ಪೂನ್ ತುಪ್ಪ, 1 ಚಿಟಿಕೆ ಅಚ್ಕಾರದ ಪುಡಿ, ಹಾಗೆ ಒಂದು ಚಿಟಿಕೆ ಧನಿಯಾ ಪುಡಿ, ಹಾಗೆ ಜೊತೆಗೆ ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ಪನ್ನೀರನ್ನ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ಸುಮಾರು ದಿನಗಳೇ ಆಗಿತ್ತು ನಾನು ಯೂಟ್ಯೂಬ್ಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ, ಅಂದರೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಸುಮಾರು ದಿನಗಳೇ ಆಗಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಮಾಡಬೇಕು ಅಂತ ವೀಡಿಯೋಗಳನ್ನ ಮಾಡಿ ಇಟ್ಕೋತಾ ಇದ್ದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಏನು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಇವತ್ತು ಏನಾದರೂ ಸರಿ ಹಾಕಲೇಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು. ಈಗ ಪನ್ನೀರೆಲ್ಲ ರೋಸ್ಟ್ ಆದ ನಂತರ ನಾನಿಲ್ಲಿ ಅದೇ ಎಣ್ಣೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಈ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, 2 ಟೊಮೊಟೊ ಮೀಡಿಯಮ್ ಸೈಜ್ದು, ಹಾಗೆ 2 ಈರುಳ್ಳಿ, 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಶುಂಠಿ, ಹಾಗೆ ಚಕ್ಕೆ, ಲವಂಗ, ಕಡಲೆ, ಗಸಗಸೆ ಇದನ್ನೆಲ್ಲ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ನಾನಿಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ರುಬ್ಬೋದಕ್ಕೂ ಮುಂಚೆ ಈ ಮಸಾಲೆನ ಹಾಗೆ ಫ್ರೈ ಮಾಡಿಕೊಂಡು, ಮಸಾಲೆಗೆ ಹಾಕೋದಕ್ಕೂ ಮುಂಚೆನೇ ಈರುಳ್ಳಿ, ಟೊಮೊಟೊ ಇದೆಯಲ್ಲ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸಹ ನಾವು ರುಬ್ಕೋಬೋದು. ನಾನಿಲ್ಲಿ ರುಬ್ಬೋದಕ್ಕೆ ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ, ಅದನ್ನು ಹೇಳೋದು ಮರ್ತಿದ್ದೆ. ಇದು ಮಸಾಲೆ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಅದಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪುಡಿ, ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಹೋಗೋ ತನಕ ಇದನ್ನು ಒಂದು ಫ್ರೈ ಮಾಡಿಕೊಂಡು ಇದಕ್ಕೆ ನಾವೆಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಬೇಕಾಗತ್ತೆ. ನಾನಿಲ್ಲಿ ಹಸಿ ಬಟಾಣಿನ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಇವಾಗ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿದ್ದಂಥ ಬಟಾಣಿನ ಓವರ್ ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಮಾಡೋವಾಗ 1 ವಿಷಿಲ್ ಬರ್ಸ್ಕೊಂಡ್ರೆ ಸಾಕು, ಬಟಾಣಿ ಬೆಂದ್ಕೊಂಡು ಬಿಡುತ್ತೆ. ನೋಡಿ, ಇದಾದಮೇಲೆ ನಾನಿಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಪನ್ನೀರನ್ನ ಸಹ ಹಾಕೋತಾ ಇದ್ದೀನಿ. ಈ ಪನ್ನೀರ್ ಹಾಕೊಂಡ್ಮೇಲೆ ಜಾಸ್ತಿ ಏನು ಕುದಿಸೋದೇನು ಬೇಡವಾಗುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಚೆನ್ನಾಗಿ ಬೆಂದ್ಕೊಂಡಿದೆ ಇದು ಗ್ರೇವಿ. ಈ ಗ್ರೇವಿಗೆ ಈ ಸಮಯದಲ್ಲಿ ನಾವು ಪನ್ನೀರನ್ನ ಹಾಕಬೇಕಾಗತ್ತೆ. ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಂದು ಅದಕ್ಕೆ ಬೆಂದಿರಬೇಕು. ಆ ಟೈಮಲ್ಲಿ ಕೊನೆಗೆ 2 ಕುದಿಯೋಷ್ಟು ಇದ್ದರೆ ಸಾಕು. ಆ ಸಮಯದಲ್ಲಿ ಪನ್ನೀರ್ ರೋಸ್ಟ್ ಮಾಡಿರುವಂಥದ್ದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಪನ್ನೀರ್ ಗ್ರೇವಿ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಗ್ರೇವಿ. ನೋಡಿ, ಈ ರೀತಿಯಾಗಿ ಒಂದು ಮಿಕ್ಸ್ ಕೊಟ್ಟು 2 ಕುದಿ ಬಂದರೆ ಸಾಕಾಗುತ್ತೆ. 2 ಕುದಿ ಬಂದ ನಂತರ ಈ ಸ್ಟವ್ನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಒಂದೇ ಥರದ ಗ್ರೇವಿಗಳು ತಿಂದು ಬೇಜಾರಾಗಿರುತ್ತೆ. ಆ ಸಮಯದಲ್ಲಿ ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಅದರಲ್ಲೂ ನಮ್ಮ ಮನೆ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಬಟ್ ನಾವು ಜಾಸ್ತಿ ತರೋದಿಲ್ಲ, ತುಂಬಾ ರೇರು ಇದನ್ನೆಲ್ಲ ಬಳಸೋದು.
ನೋಡಿ ಇದಾದಮೇಲೆ ನಾನಿಲ್ಲಿ ಪೂರಿ ಮಾಡೋದಕ್ಕೆ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಪೂರಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದು ಎಣ್ಣೆ ಕಾದಿದೆಯೇ ಇಲ್ವಾ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಆಲ್ರೆಡಿ ಎಣ್ಣೆ ಕಾಯ್ದಿದೆ. ನಾನಿವಾಗ ಪೂರಿನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಪೂರಿ ಹಿಟ್ಟು ಪೂರಿನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ಒಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪೂರಿ ಹಿಟ್ಟು ಯಾವ ರೀತಿ ಕಲಿಸ್ಕೋಬೇಕು ಏನು ಅಂತ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ನೋಡಿ. ಈ ರೀತಿಯಾಗಿ ಪೂರಿನ ಬೇಯಿಸ್ಕೊಂಡು ಗ್ರೇವಿ ಜೊತೆ ಸರ್ವ್ ಮಾಡೋದ್ರಿಂದ, ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮುಂದೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಒಂದಷ್ಟು ಹಳೆ ವೀಡಿಯೋಗಳೆಲ್ಲ ಇದೆ, ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ. ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗಾಗಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬೆಳಿಗ್ಗೆ ಬೇಗ ಎದ್ದು ಈ ಒಂದು ತಿಂಡಿಗೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ಇವತ್ತು ಗುರುಪೌರ್ಣಿಮೆ ಪ್ರಯುಕ್ತ ದೇವಸ್ಥಾನಗಳಿಗೂ ಎಲ್ಲ ಹೋಗಿದ್ದೆ. ಆ ವಿಡಿಯೋನೂ ಸಹ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಪನ್ನೀರ್ ಗ್ರೇವಿ ಹಾಗೆ ಪೂರಿ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೀವು ಸಹ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಪೂರಿ ಹಾಗೆ ಪನ್ನೀರ್ ಗ್ರೇವಿಯ ಒಂದು ವಿಡಿಯೋ. ಇದಾದಮೇಲೆ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಇವತ್ತು ಗುರುಪೌರ್ಣಿಮೆಯ ಪ್ರಯುಕ್ತ ಎಲ್ಲ ದೇವಸ್ಥಾನಗಳಲ್ಲೂ ಪ್ರತಿ ಪೌರ್ಣಮಿ ದಿನಾನೂ ಸಹ ಇಲ್ಲಿ ಬಾಬಾ ಟೆಂಪಲಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಸಹ ಇತ್ತು. ನಾನು ಆ ಪೂಜೆ ಎಂಡಿಗೆ ಹೋದೆ. ಅಲ್ಲಿ ಸ್ವಾಮಿಯ ಕತೆ ಹಾಗೂ ಒಂದಷ್ಟು ಹಾಡುಗಳನ್ನು ಹೇಳ್ತಾಯಿದ್ರು. ನಾನು ಸಹ ಹೋಗಿ ಭಾಗಿಯಾಗಿ ಆ ಪೂಜೆನ ಕಣ್ತುಂಬಿಸ್ಕೊಂಡು ಬಂದೆ. ಇದಾದಮೇಲೆ ಸಾಯಿಬಾಬಾ ಅವ್ರಿಗೆ ಮತ್ತೆ ಒಂದು ವಸ್ತ್ರ ಅಲಂಕಾರನ ಮಾಡ್ತಾಯಿದ್ರು. ಬೆಳಿಗ್ಗೆನೇ ಒಂದು ಸಲ ಪೂಜೆ ಎಲ್ಲ ಆಗಿತ್ತು. ಈಗ ಮತ್ತೆ ಮಧ್ಯಾಹ್ನ ಆರತಿ ಸಮಯಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ತಾಯಿದ್ರು. ನಾನು ಸುಮಾರು ಸಾಕಷ್ಟು ಸಮಯಗಳ ಕಾಲ ಇಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡೆ ನೋಡಿ. ಇದು ಮಧ್ಯಾಹ್ನದ ಆರತಿಗೆ ಮಾಡಿರುವಂತಹ ಅಲಂಕಾರ. ಈ ರೀತಿಯಾಗಿ ಬೆಳ್ಳಿಯ ಹೊಸ ಕಿರೀಟನ ಹಾಕಿ ಹೂ ಮಾಲೆನ ಹಾಕಿ ಸ್ವಾಮಿಗೆ ಬಾಬಾರವರಿಗೆ ಅಲಂಕಾರನ ಮಾಡಿದರು. ತುಂಬಾ ಅದ್ಭುತವಾಗಿತ್ತು ನೋಡಿ. ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ದೇವಸ್ಥಾನದಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಎಲ್ಲ ಗುರುಗಳನ್ನು ನೋಡಬೇಕು, ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ಇದನ್ನೆಲ್ಲ ಆಂಜನೇಯ ಟೆಂಪಲ್ ಮುಗಿಸ್ಕೊಂಡು ನಾನಿಲ್ಲಿ ಪಕ್ಕದಲ್ಲೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠ ಸಹ ಇದೆ, ಅಲ್ಲಿಗೂ ಹೋಗಿದ್ದೆ. ಅಲ್ಲೂ ತುಂಬ ಜನ ರಶ್ ಇದ್ದರು. ಅದಾದಮೇಲೆ ಲಾಸ್ಟ್ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿರ್ತಾರೆ. ರಾಯರ ಮಠದಲ್ಲೂ ಸಹ ಅದೇ ತಾನೇ ರೆಡಿ ಮಾಡ್ತಾಯಿದ್ರು. ನಾನು ಆಲ್ರೆಡಿ ಅಲ್ಲಿ ಮುಗಿಸ್ಕೊಂಡು ಬಂದಿದ್ದ ಕಾರಣ ನಾನು ವಾಪಸ್ ಮನೆಗೆ ಬಂದೆ. ಥ್ಯಾಂಕ್ ಯು.